ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ಏನಪ್ಪಾ ಅಂದ್ರೆ ಮಾವಿನಕಾಯಿ ರೆಸಿಪಿ ಮಾಡ್ತಾ ಇದ್ವಿ, ಅಂದ್ರೆ ಮಾವಿನಕಾಯಿ ಚಟ್ನಿ. ಆಗ ಬರ್ರಿ ನೋಡೋಣ ಹೆಂಗೆ ಬರುತ್ತೆ ಅಂತ. ಫಸ್ಟ್ ಕಡಲೆ ಬೀಜ ಹುರ್ಕೊಂತ ಇದ್ದೀನಿ. ಆಮೇಲೆ ಮಾವಿನಕಾಯಿ ತುರ್ಕೋಬೇಕು. ಆಮೇಲೆ ಈ ಮೆಣಸಿನಕಾಯಿ ಒಂದ್ ಸ್ವಲ್ಪ ಹುರ್ಕೋಬೇಕು, ಫ್ರೈ ಮಾಡ್ಕೊಂಡ್ಬಿಟ್ಟು ತಿರ್ಗಾ ಜೀರಿಗೆ, ಸಾಸಿವೆ ಹಾಕ್ತಾರ ಚಟ್ನಿಗೆ. ಯಾರು ಹಾಕಲ್ಲ, ಹಾಕಲ್ವಾ? ಏನೋ ಹಾಕ್ತಾರ ಒಟ್ಟಿಗೆ. ಆ ತರ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕಿವೆ ಚಟ್ನಿ ರೆಡಿ. ಗೈಸ್ ಏನೋ ಒಂದ್ ಗತಿ ಮಾಡ್ತಾನೆ, ಏನೆಲ್ಲ ಮಾಡ್ತಾನೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ಇರುತ್ತೆ. ಇವತ್ತಿನ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಏನೆಲ್ಲ ಮಾಡ್ತಾನೆ ತೋರಿಸ್ತೀನಿ ರೀ ಗೈಸ್, ನಾನೇ ತೋರಿಸ್ತೀನಿ. ಏನೋ ತಿಂತ ಮಾಡ್ತಾ ಇದೀಯಾ? ವಾಟ್ ಈಸ್ ದಿಸ್? ಯಾರು ಕೊಟ್ಟಿದ್ದು? ಗೈಸ್ ಸಣ್ಣ ಹುಡುಗರು ಕಿತ್ಕೊಂಡು ತಿಂತಾ ಇದ್ದಾನೆ. ಕಿತ್ಕೊಂಡು ತಿಂದಿಲ್ಲ ಗೈಸ್, ನಿನ್ನೆ ಬರ್ಡೇ ಇತ್ತು, ಕೊಟ್ಟೋಯ್ತು. ಇನ್ನ ಹಂಗೆ ಇತ್ತು, ನಿನ್ನೆ ತಿಂದಿರಲಿಲ್ಲ, ಅದಕ್ಕೆ ಇವತ್ತು ತಿಂತ. ಇವಾಗ ಅವ್ರಿಗೆ ಬೇಕೇನ ಕೇಳು. ಬೇಕಾ? ಬೇಕೆ ನೋಡ್ದ ಬೇಕವ್ರಿಗೆ. ನೀನೇ ನಾನೇ ಕೊಟ್ಟಿದ್ದು. ಇಲ್ವಾ ನಿಮ್ಮ ಮನೆಗೆ? ಖಾಲಿ ಗೈಸ್, ಖಾಲಿ ಮಾಡಿ ಕವರ್ ಕೊಡ್ತಾವನೆ. ಮಾಡ್ದಲ್ಲ ಗೈಸ್, ಕಾಲೇಜಿಂದ ಬಂದು ಲೇಟ್ ಆಯಿತು, ಅದಕ್ಕೆ ಜಾಸ್ತಿ ಬೇರೆ ಹೊಟ್ಟೆ ಸಿತ್ತು. ಅದಕ್ಕೆ ಸಣ್ಣ ಪೀಸ್ ಮಾಡ್ಬಿಟ್ಟು ಮಿಕ್ಸಿಗೆ ಹಾಕ್ಬಿಟ್ಟೆ. ಗೈಸ್ ಅದು ತುರ್ಕಬೇಕು, ತುರಿಯೋದ್ ಬಿಟ್ಟು ನೋಡಿ ಗೈಸ್ ಎಂತ ಕೆಲಸ ಮಾಡೋನೆ. ಜಾಸ್ತಿ ಹಸ್ಬಿಟ್ಟಿದೆ ಇವತ್ತು, ಅರ್ಜೆಂಟ್ ಮಾಡ್ಬೇಕಂತ ಮಾಡ್ಬಿಟ್ಟೆ. ಮಾಡಿ ಬೇಗ. ಮತ್ತೆ ಇನ್ನೇನು ಮಾಡಬೇಕು? ಹುರ್ಕೋಬೇಕು. ನೋಡಿ ಗೈಸ್, ಇವನು ಕೈಯೆಲ್ಲ ಹಿಡ್ಕೊಂಡು ಎಲ್ಲ ಇದು ಮಾಡ್ತಾನೆ, ಸುಡ್ತಾ ಐತೆ ಬಾಣ್ಲಿ. ಉರಿ ಕಾಲೇಜ್ಗೆ ಹೋಗಿದ್ದಲ್ಲ, ಹೋಗಲ್ಲ ಅಂತ ಬಂದಿದ್ರೆ ನಿಮ್ಮ ಫ್ರೆಂಡ್ಸು? ಯಾರು ಬಂದಿರಲಿಲ್ಲ. ಮತ್ತೇನು ಮಾಡ್ದು ಒಬ್ಬನೇ? 10 ಗಂಟೆಗೆ ಹೋದೆ, 12 ಗಂಟೆಗೆ ಬಂದೆ. ಏನು ಮಾಡ್ದು ಹೋದೆ, ಕ್ಲಾಸ್ ರೂಮ್ ಕೂತ್ಕೊಂಡೆ ಎದ್ದು ಬಂದೆ. ನಿಮ್ಮ ಲೆಕ್ಚರರ್ಸ್ ಯಾರು ಬರಲಿಲ್ವಾ? ಬಂದಿದ್ರು, ಏನೋ ಮಾಮೂಲು ಜನರಲ್ ಸ್ಪೋರ್ಟ್ಸು, ಅದು ಜನರಲ್ ಕ್ವಶನ್ಸ್ ಕೇಳ್ತಾ ಇರ್ತಾರಲ್ಲ, ಒಂಥರ ಗೇಮ್ಸ್ ಆಡ್ಸರ್ ಅದನ್ನ ಆಡ್ಸಿದ್ರು. ನಾವು ಸುಮ್ಮನೆ ಕೂತಿದ್ವಿ, ಹಿಂದೆ ಕೂತಿರ್ತಾರೆ. ಲಾಸ್ಟ್ ಬೆಂಚು ಗೈಸ್. ನೋಡಿ ಬರೇ ಇಂಥ ಮಾಡ್ತಾನೆ. ಯಾರು ಇರಲಿಲ್ಲ ಗೈಸ್, ಹೋದ್ರೆ ಒಂದು 5 ಜನ ಇದ್ವಿ ಅಷ್ಟೇ. ಹೇಳು ಏನು? ಒಣಮೆಣಸಿನ್ಕಾಯಿ ಹುರಿದಾಗೈತೆ, ಈಗ ಏನು ಮಾಡ್ತಾ ಇದೀಯ? ಬೆಳ್ಳುಳ್ಳಿ ಸುಯ್ತಾ ಇದೆ. ಆಮೇಲೆ ಬೇಗ ಸುಲಿ. ಅಯ್ಯೋ ಹೋಗ್ಬೇಕಲ್ಲ ಕ್ಲೀನಾಗೆ. ಹೊಟ್ಟೆ ಹಸ್ದಿಲ್ಲೇ ಹಸ್ತೈತೆ. ಮತ್ತೆ ಹಾಕು, ಸಾಕು ಗೈಸ್. ಇವ್ನು ಚಟ್ನಿ ಮಾಡೋದಲ್ದ ನಾನೇ ಹೇಳ್ಬೇಕೆಲ್ಲ. ಹಾಗೆ ನಾನು ಕಾಲೇಜ್ಗೆ ಹೋಗಿ ಬಂದ್ರು ಕೂಡ ಇನ್ನ ಅಡುಗೆ ಕೂಡ ಮಾಡಿಲ್ಲ ಗೈಸ್. ಇವರು ಕಾಲೇಜ್ಗೆ ಹೋಗಿ ಬಂದಿದ್ದೀನಿ, ಬಂದು ನಾನೇ ಅಡುಗೆ ಮಾಡ್ತಾ ಇದ್ದೆ. ಬೇರೆ ಕೆಲಸ ಇತ್ತು ಗೈಸ್, ಅದಕ್ಕೆ ಮಾಡಲಿಲ್ಲ. ಏನು ಇಲ್ಲ ಗೈಸ್, ಅಲ್ಲಿ ಕಡಲೆ ಬೀಜ ಈಗ ಒಂದು ಎಳ್ಳು ಸುಲ್ದವ್ರೆ, ಬೆಳಗ್ಗೆ ಇದ್ದಾಗ ಕೂತ್ಕೊಂಡು. ಬೇರೆ ಏನು ಇರಲ್ಲ. ವಿಡಿಯೋ ಎಡಿಟಿಂಗ್ ಎಲ್ಲ ಯಾರು ಮಾಡ್ತಾರೆ? ಯಾರ ಮಾಡ್ತಾರೆ? ನಿಮ್ಮ ತಾತ್ ಮಾಡ್ತಾರೆ. ಈಗ ಹಾಕು ಬೇಗ ತಗೊಂಡು. ನಿಮಿಷ, ಗಂಟೆ ಆತಪ್ಪ ಗೈಸ್. ಇವನೇ ಅಡುಗೆ ಮಾಡಿಬಿಟ್ರಿಲ್ಲ, ಹಾಕ್ಬಿಡ ಹಂಗೆ ಸೇವೆ. ಅಡುಗೆ ಮಾಡಕ್ಕೆ ಬಿಟ್ಬಿಟ್ರೆ ಅಷ್ಟೇ. ಇನ್ನ ಎಷ್ಟು ಹಾಕಂತಾನೆ ನೋಡ್ರಿ. ಸಾಕು. ಏನು ಹಾಕ್ಬೇಕು? ಏನೇನು ಹಾಕಿದ್ಯಾ? ಮಾವಿನಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಒಣಮೆಣಸಿನ್ಕಾಯಿ, ಸ್ವಲ್ಪ ಕಡಲೆಬೀಜ, ಸ್ವಲ್ಪ ಆ ಸಿಪ್ಪೆ ತೆಗ್ದಾಕ್ಬೇಕು. ಹೊಟ್ಟೆ ಹಶ್ವಾಗ್ಬಿಟ್ಟೈತಂತೆ, ಹಂಗೆ ಆಗ್ತಾವನೆ. ಸಾಕು ಬಿಡು ಸಾಕು. ಸ್ವಲ್ಪ ಬೆಲ್ಲ ಗೈಸ್, ಬೆಲ್ಲ. ಉಪ್ಪಾಕು, ರುಚಿಗೆ ತಕ್ಕಷ್ಟು ಉಪ್ಪು.
ಅಷ್ಟೇ ಗೈಸ್. ನೀರೇ ಹಾಕಿಲ್ಲ. ನೀನೇ ತಾನೇ ತಗೊಂಡೋಗಿ ಮಿಕ್ಸಿಗೆ ಹಾಕ್ತಾ ಇರೋದು. ನೀರು ಹಾಕ್ದಂಗೆ ಮಿಕ್ಸಿಗೆ ಹಾಕ್ತಾನೆ ಗೈಸ್ ಇವನು. ಏನು ಭಟ್ರೋ ಏನು ಕತೆನೋ. ನಾವು ಭಟ್ರಲ್ಲ ಗೈಸ್, ಮತ್ತೆ ನಾವು ಸೆಲ್ಫ್ ಆಗಿ ನಾವು ಅಡುಗೆ ಮಾಡ್ಕೊಂತಿರೋದಷ್ಟೇ. ಭಟ್ರಲ್ಲಿ ಹೋಗಿಲ್ಲ. ಅಡುಗೆ ಎಲ್ಲ ಗಂಡು ಮಕ್ಕಳೇ ಮಾಡ್ಬೇಕು ಗೊತ್ತಾ. ಗೈಸ್ ನೀರುಳ್ಳಿ ಹಚ್ಚೋದ್ರಾಗ ಮಾತ್ರ ಎಕ್ಸ್ಪರ್ಟ್. ಯಾರ ಮನೆಗಾದ್ರೂ ಮದುವೆ ಮನೆಗೆ ಈರುಳ್ಳಿ ಹಚ್ಚಕ್ಕೆ ಏನಾದರೂ ಬೇಕು ಅಂದರೆ ಕರ್ಕೊಂಡು ಹೋಗ್ಬಿಡ್ರಿ. 5 ನಿಮಿಷಕ್ಕೆ ಎಷ್ಟು ಸಣ್ಣಗೆ ಬೇಕಂದ್ರೂ ಹಚ್ಕೊಡ್ತಾನೆ ನೋಡಿ. ಸ್ಕಿಲ್ಲು ಗೈಸ್, ಸ್ಕಿಲ್ಲು ಇದೆಲ್ಲ. ಗೈಸ್ ಊರಲ್ಲಿ ಹೋಟ್ಲ್ ಇದೆ ನಮ್ಮದು, ಅಲ್ಲಿ ಪಕೋಡ ಮಾಡುವಾಗ ಕಲ್ತಿರೋ ಸ್ಕಿಲ್ ಅಂತೆ. ಇನ್ನ ಎಲ್ಲೆಲ್ಲಿ ಕಲ್ತಿದ್ದ? ಇಲ್ಲ. ಈ ತರ ಸಣ್ಣ ನೋಡಿ ಗೈಸ್, ಕೂರ್ಲು ಎಳೆವಷ್ಟು ಬರಲ್ಲ. ಇಲ್ಲಿ ನೋಡಿ ಒಂದು ಬಿಡ ನೋಡಿ, ಇಷ್ಟು ತೆಳ್ಳುಗೆ ಹಚ್ಚುತ್ತಾನೆ. ಎಣ್ಣೆನೇ ಹಾಕಿಲ್ಲ ಗೈಸ್, ಹಾಕ್ಬಿಟ್ಟವನ ಅವಾಗಲೇ. ನಾವು ಹಂಗೆ ಡಿಫ್ರೆಂಟ್ ಎಣ್ಣೆನೇ ಹಾಕಿಲ್ಲ ಒಗ್ಗರಣೆಗೆ, ತಾಂಡ್ ಬಾಣ್ಲಿಗೆ ಹಾಕ್ಬಿಡ್ತಾನೆ. ಗೈಸ್ ಎಲ್ಲರೂ ಮಾಡ್ದಂಗ್ ಮಾಡಿದ್ರೆ ಏನು ಇದಿರ್ತದೆ. ನಾವೇ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ರೆ ಎಲ್ಲರೂ ಇಂಟ್ರೆಸ್ಟ್ ಆಗಿ ನೋಡ್ತಾರೆ. ಮುಂಚೆ ಆಗ್ಬಿಟ್ಟಲ್ಲ ಸಾಸಿವೆ ಯಾರು ಹಾಕ್ತಾರೆ, ಕರ್ಬೇವಿನ ಸೊಪ್ಪು ಯಾರು ಹಾಕ್ತಾರೆ, ಜೊತೆಲಿ ಹಾಕ್ತೀವಿ ನಾವು. ಇಲ್ಲ ಜೊತೆಲಿ ಹಾಕಿದ್ರೆ ಒಂದ್ ಸ್ವಲ್ಪ ಟೇಸ್ಟ್ ಬರುತ್ತೆ. ನೋಡು, ಸಾಸಿವೆ ಹಾಕಲ್ಲ ಅಂದ್ರೆ ಒಗ್ಗರಣೆ ಇದು. ಒಟ್ಟಿಗೆ ಏನೋ ಹಾಕ್ತಾರೆ ಅಂತ ಹೇಳಿಲ್ವಾ, ನಾನು ಹಾಕ್ತಾರೆ ಅಂತಾನೆ ಹೇಳಿದ್ವಿ. ಅದು ಯಾವಾಗ ಚಟಪಟ ಅನ್ಬೇಕು, ಯಾವಾಗ ಇದಾಗಬೇಕು ಗೊತ್ತಿಲ್ಲ. ಅದು ಇವಾಗ ಚಟಪಟ ಅಂತ. ಚಟಪಟ ಏನೇನು ಹಾಕ್ಬೇಕು? ಅಷ್ಟೇ ಸಾಕಾ? ಇವಾಗ ಮಿಕ್ಸಿಗೆ ಹಾಕಿರೋ ತಗೊಂಡು ಒಯ್ದ್ಬಿಟ್ಟು ತಿರುಗ್ಬಿಟ್ಟು ತಿನ್ನದೆ. ಅರ್ಶಿನ ಹಾಕಲ್ವಾ? ಹಾಕ್ಬೇಕು. ಗೊಜ್ಜಿಗೆ ಅರಿಶಿನ ಹಾಕ್ತಾರೆ ಅನ್ಸುತ್ತೆ. ಅರಿಶಿನ ಹಾಕ್ತಾರಿಲ್ಲ, ಕಾಮೆಂಟ್ ಮಾಡಿ. ನಿಂಗೆ ಗೊತ್ತಿಲ್ವಾ ಚಟ್ನಿ ಮಾಡೋನಿಗೆ? ಗೈಸ್ ಇವತ್ತು ಹೇಮಂತ್ ಮಾಡಿರೋ ಮಾವಿನಕಾಯಿ ಚಟ್ನಿ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತ ನೋಡೋಣ. ಇಷ್ಟ ಆಗಿರೋರೆಲ್ಲ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಗೈಸ್. ಸೂಪರ್ ಆಗಿದೆ ಅಂತ ಕಮೆಂಟ್ ಮಾಡಿ. ಯಾರಿಗೆಲ್ಲ ಇವನು ಮಾಡಿರೋ ಅಡುಗೆ ಇಷ್ಟ ಆಗುತ್ತೋ ಅವರು ಕಮೆಂಟ್ ಮಾಡಿ. ಫಸ್ಟ್ ಅವನು ತಿಂದು ಅವನೇ ಹೇಳ್ಬೇಕು ಚೆನ್ನಾಗಿದೆಯಾ ಇಲ್ಲ ಅಂತ. ಫಸ್ಟ್ ಅವನೇ ತಿಂತಾನೆ ಗೈಸ್, ಆಮೇಲೆ ನಾವು ತಿಂತೀವಿ. ಅಲ್ಲೇನಾ? ಆಗ್ಬೇಕು ಅರಿಶಿನ. ಮತ್ತೆ ಸಾಕು ಸಾಕು ಅಂದ್ರೆ ಇನ್ನ ಡಬಲ್ ಹಾಕ್ತಾನೆ. ಹಾಕ್ಬೇಡ ಅಂದ್ರೆ ಹಾಕದೇ ಇಲ್ಲ ಗೈಸ್. ಅವಾಗ್ಲ ಹಂಗೆ ಕಡಲೆ ಬೀಜ ಸಾಕು ಅಂದ್ರೂ ಅಷ್ಟು ಹಾಕೊಂಬಿಟ್ಟವನೆ. ಹೆಂಗೈತೋ ಗೊತ್ತಿಲ್ಲ ಟೇಸ್ಟು. ಕಲರ್ಫುಲ್ ಆಗಿದೆ ಒಗ್ಗರಣೆ ಮಾತ್ರ. ಗೈಸ್ ಒಗ್ಗರಣೆ ಬೆಂದಿದೆ ನೋಡಿ. ಇನ್ನೂ ಸ್ವಲ್ಪ ಹೊತ್ತು ಬಿಟ್ರೆ ಹಿಂಗೆ ಬೇಯಿಸ್ಕೊಂಡೇ ನಿಂತ್ಕೊಬಿಡ್ತಾನೆ. ಮತ್ತೆ ಚಟ್ನಿ ತರ ಕಾಣ್ತಾ ಇದೆ ಗೈಸ್ ಟೇಸ್ಟ್. ಗೈಸ್ ಮಾವಿನಕಾಯಿ ಗೊಜ್ಜು ರೆಡಿ. ಆ ಮಿಕ್ಸಿನಾಗಿರೋದೆಲ್ಲ ಏನು ವೇಸ್ಟಾ? ಇಲ್ಲ, ಮತ್ತೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಹಿಂಗೆ ಅಲ್ಲಾಡಿಸ್ಬಿಟ್ಟು ಒಯ್ಯೋದಷ್ಟೇ. ಜಾಸ್ತಿ ತೆಳ್ಳಗಾಗುತ್ತೆ. ನೀರು ಎಳ್ಕೊಂಬಕ್ಕೆ ಏನಾನ ಅದು ಚೆನ್ನಾಗೆ ಬೇಯಿಸು. ನೀರು ಎಳ್ಕೊಂಬತ್ತೆ, ನೀರು ಇರಲ್ಲ ಅದ್ರಲ್ಲಿ. ಗೈಸ್ ಚಟ್ನಿ ಏನಾರ ತೆಳ್ಳಗಾಗ್ಬಿಟ್ರೆ ಚೆನ್ನಾಗಿ ಬೇಯಿಸ್ಬೇಕಂತೆ. ಇವನೇ ಹೇಳ್ಕೊಡ್ತಾ ಇರೋದು.
ಎಲ್ಲ ತಳ ಅಂಟ್ಬಿಟ್ಟೈತೆ. ಎಲ್ಲ ತೋರ್ಸು. ಅಲ್ಲಿ ಕೆಳಗೆ ಅದು ಮಾಮೂಲು, ಅದು ಸೈಡಲ್ಲಿ. ಓಹೋ, ಏನು ಅನ್ನಂಗಿಲ್ಲ, ಹೆಸರಿಡಂಗಿಲ್ಲ. ಅಯ್ಯಪ್ಪ, ಗೈಸ್ ರೆಡಿ ಆಯಿತು. ಇನ್ನು ಅನ್ನ ಇಕ್ಕೊಂಬಿಟ್ಟು ಇಕ್ಕೊಂಬಿಟ್ಟು ಬ್ಯಾಟಿಂಗ್ ಮಾಡೋದೆ, ಬಾರಿಸ್ಬಿಡೋದೆ. ಇಷ್ಟೇನಾ ಚಟ್ನಿ? ಅಷ್ಟೇ ಚಟ್ನಿ. ಇದನ್ನ ಮಾಡೋಕೆ ಬೆಳಗಿಲೇ ಇದ್ದ. ಗೈಸ್, ನಾನು ಅಡುಗೆ ಮಾಡೋಕ್ಕೆ ಬಂದೇ ಇಲ್ಲ ಗೈಸ್. ನಾನು ವಿಡಿಯೋ ಎಡಿಟಿಂಗು, ಮನೆ ಕೆಲಸ, ಪಾತ್ರೆ, ಈ ಸ್ಟವ್ ಎಲ್ಲ ನೆನ್ನೆಲ್ಲ ಫುಲ್ ಗಲೀಜು ಮಾಡಿದರು. ಸ್ಟವ್ ತೊಳ್ಕೊಳ್ಳೋದು, ಅಡುಗೆ ಮನೆ ತೊಳೆಯೋದೇ ಆಗಿತ್ತು. ಅಡುಗೆ ಮಾಡೋಕ್ಕೆ ಬಂದಿಲ್ಲ ನಾನು, ಅದಕ್ಕೆ ಮಾಡಿಲ್ಲ. ಇಲ್ಲಾಂದ್ರೆ ಡೈಲಿ ಇವ್ರು ಬರೋಷ್ಟೊತ್ತಿಗೆ ಮಾಡ್ತಿದ್ದೆ ಗೈಸ್. ಅದರಲ್ಲೂ ಇವನು 1:15ಗೆ ಬಂದವನೇ ಗೈಸ್, ಕಾಲೇಜ್ ಬಂಕ್ ಮಾಡಿ. ಬಂಕ್ ಏನಲ್ಲ ಗೈಸ್, ಇವತ್ತು ಶನಿವಾರ. ಕರ್ನಾಟಕದಾಗ ಗೊತ್ತಲ್ಲ ನಿಮಗೆ, ಶನಿವಾರ ದಿನ ರಜೆ ಬಿಡ್ತಾರೆ ಅಂತ. ಓಹೋ, ನಾರ್ಮಲಾಗೆ 1 ಗಂಟೆಗೆ ಕಾಲೇಜ್ ಬಿಡೋದು. ಇಲ್ಲ, ಶನಿವಾರ ದಿನ ರಜೆ ಬಿಡ್ತಾರೆ. ನಿನಗೆ ಸ್ಪೆಷಲ್ಲಾಗಿ ಏನೋ ನಿಕ್ಕಂತಾರ. ಟೇಸ್ಟ್ ನೋಡ್ಬಾ ಫಸ್ಟು. ಹಿಡ್ಕೋ. ಏನು ಹಿಡ್ಕೊಳ್ಳೋದು, ನನಗೆ ಬೇಡ, ಫಸ್ಟ್ ನಿಂತೀನಿ ನೋಡು. ಸುಡ್ತಾ ಇದ್ದಾವೆ. ಸ್ಪೂನ್ ತಗ. ಹಂಗೆ ಹಾಕ ಕೈಗೆ. ಕುದ್ರು ಚೆನ್ನಾಗೈತೆ ಗೈಸ್. ಗೈಸ್, ಅವನು ಮಾತ್ರ ಹಂಗೆ ಹೇಳ್ತಾನೆ. ನಿಜ ಚೆನ್ನಾಗೈತೆ, ನೀನು ನೋಡುವಂತ. ಸುಡ್ತಾಯ್ತಾ? ಸುಡ್ತೈತೆ ಬಿಡು, ಸಾಕು ಸಾಕು. ಏನೋ ಸಾಲದು ಗೈಸ್, ಇದಕ್ಕೆ ಉಪ್ಪು ಸಾಲದು. ಮತ್ತೆ ಚೆನ್ನಾಗೈತಂತ ಹೆಂಗೆ ಹೇಳ್ದೆ? ಹಂಗೆ ತಿರ್ಗಾ ಯಾಕೆ ನೋಡಿ ಗೈಸ್, ಅವನೇ ಜಡ್ಜ್ಮೆಂಟ್ ಕೊಟ್ಕೊಂಡ್ರೆ ಗೊತ್ತಾಗಲ್ಲ, ಬೇರೆಯವ್ರು ಹೇಳಿದ್ರೆ ಗೊತ್ತಾಗೋದು. ನಾನು ಯಾವಾಗ ಉಪ್ಪು ಸಾಲ್ದಿದ್ದ ಉಪ್ಪಾಗ್ಬಿಟ್ರೆ ಬಿ ಪಿ ಕಮ್ಮಿ ಐತೆ ಅಂತ ಹೇಳ್ತಾರಂತ ನಾನು ಯಾವತ್ತೂ ಹೇಳಿಲ್ಲ ಗೈಸ್. ಬಿ ಪಿ ಕಮ್ಮಿ ಆಯ್ತಾ ನಿನಗೆ? ಇಲ್ಲ. ಮತ್ತೆ ಏನು ಹೇಳ್ತಾ ಇದೆಯಲ್ಲ ನೀನು ಹೇಳೋದು. ನಾನು ಯಾವಾಗ ಉಪ್ಪಾಗಂಡ್ರೆ ಸಾರಿಗೆ ಸಾಕ? ಸಾಕು. ಇನ್ನೊಂದು ಸ್ಪೂನ್ ಹಾಕ್ಬೇಕಾ? ಎಷ್ಟಾಗದೆ? 1.5 ಹಾಕಿನೊಂದು. ಸಾಕು, ಅದೇ ನಂಗೆ ಸಿಟಿಯಾ ಗೈಸ್. ಹೇಮಂತ್ ಮಾಡಿರೋ ಮಾವಿನಕಾಯಿ ಗೊಜ್ಜು ರೆಡಿ. ಉಪ್ಪೊಂದು ಸ್ವಲ್ಪ ಕಡಿಮೆ ಇತ್ತು, ಇನ್ನೆಲ್ಲ ಚೆನ್ನಾಗಿದೆ ಗೈಸ್. ಯಾರಿಗಾದ್ರೂ ಟ್ರೈ ಮಾಡೋರ್ಗೆ ಏನು ಹೇಳ್ತೀಯಾ? ಟ್ರೈ ಮಾಡ್ಬೋದಾ? ಧಾರಾಳವಾಗಿ 100% ರಿಸಲ್ಟ್ ಸಿಗುತ್ತೆ. 100%. ನಮ್ಮಂಗೆ ಒಟ್ಟು ಇದನ್ನ ಮಾಡ್ಬೇಡ್ರಿ. ಜಲ್ದಿ ಸ್ವಲ್ಪ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ನಿಧಾನವಾಗಿ ಮಾಡಿ 100% ರಿಸಲ್ಟ್ ಸಿಗುತ್ತೆ. ನಾವು ಫಾಸ್ಟಾಗಿ ಮಾಡ್ಬಿಟ್ಟಿದ್ಯಾ? ನಾವೆಲ್ಲ ಫಾಸ್ಟ್ ಮಾಡ್ಬಿಟ್ವಿ. ಏನೋ ಒಟ್ಟಿಗೆ ಚೆನ್ನಾಗಿ ಐತೆ. ಹಗ್ಲೆಲ್ಲ ಹಾಕೊಂಡು ತಿಂತವನಲ್ಲ ಗೈಸ್ ಇವನು. ಓಕೆ ಗೈಸ್, ನೋಡಿದ್ರಲ್ಲ, ಇದಾಗಿತ್ತು ಮಾವಿನಕಾಯಿ ಗೊಜ್ಜು ರೆಸಿಪಿ.